ದಳಪತಿ ಹಾಗೂ ರಾಜ್ಯ ಸರ್ಕಾರದ ನಡುವೆ ನೀನಾ ನಾನಾ ಸಮರ ಮಾಮೂಲಿಯಾಗಿದೆ. ಆದರೆ ಈಗ ಎಚ್ಡಿಕೆ ಕೊರಳಿಗೆ ಭೂಕಂಟಕ ಸುತ್ತಿಕೊಳ್ಳುವ ಲಕ್ಷಣ ಗೋಚರಿಸ್ತಾ ಇದ್ದು, ಇದರ ತನಿಖೆಗೆ ಸಿದ್ದು ಸರ್ಕಾರ ಎಸ್ಐಟಿ ರಚಿಸಿ ಟಕ್ಕರ್ ಕೊಡೋಕೆ ಮುಂದಾಗಿದೆ. ಕೇಂದ್ರ ಸಚಿವ ಎಚ್ಡಿಕೆಗೆ ಭೂ ಕಬಳಿಕೆ ಉರುಳು. ಕುಮಾರಸ್ವಾಮಿ ವಿರುದ್ಧ ಎಸ್ಐಟಿ ರಚಿಸಿದ ಸರ್ಕಾರ. ಜೆಡಿಎಸ್ ದಳಪತಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಕಟ್ಟಿಹಾಕಲು ಸಿದ್ದು ಸರ್ಕಾರ ಸಜ್ಜಾಗಿದೆ. ಸರ್ಕಾರಿ ಜಮೀನು ಕಬಳಿಕೆ ಕೇಸ್ನ ತನಿಖೆಗೆ ಎಸ್ಐಟಿ ಅಸ್ತ್ರ ಪ್ರಯೋಗಿಸಿದೆ. ಎಚ್ಡಿ ಕುಮಾರಸ್ವಾಮಿ ಹಾಗೂ ಡಿಸಿ ತಮ್ಮಣ್ಣ ವಿರುದ್ಧದ ಕೇತಗಾನಹಳ್ಳಿ ಬಳಿಯ 14 ಎಕರೆ ಭೂ ಕಬಳಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಚಾಟಿ ಬಳಿಕ ಸರ್ಕಾರ ಸೀರಿಯಸ್ ಆಗಿದೆ. ಈ ಕೇಸ್ ತನಿಖೆಗೆ ಎಸ್ಐಟಿ ರಚನೆ ಮಾಡಿ ಎಚ್ಡಿಕೆಗೆ ಶಾಕ್ ನೀಡಿದೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಮತ್ತು ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ 2011ರ ಅಡಿಯಲ್ಲಿ ಈ ವಿಶೇಷ ತನಿಖಾ ತಂಡ ರಚಿಸಿ ಕಂದಾಯ ಇಲಾಖೆ ಆದೇಶ ಹೊರಡಿಸಿದೆ. ನೋಡಿ, ಹೈಕೋರ್ಟ್ ಸೂಚನೆಯ ಮೇರೆಗೆ ಹೈಕೋರ್ಟ್ನವರು ಆದಷ್ಟು ಶೀಘ್ರವಾಗಿ ಅವರ ಜಮೀನಿನ ವಿಷಯವನ್ನು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೈಕೋರ್ಟ್ ಸೂಚನೆ ಆಧಾರದಲ್ಲಿ ನಾವು ತನಿಖಾ ತಂಡವನ್ನು ರಚನೆ ಮಾಡಿದ್ದೇವೆ. ಹೈಕೋರ್ಟ್ನವರು ನಮಗೆ ಬಹುಶಃ 21ನೇ ತಾರೀಕಿಗೆ ವಾಪಸ್ಸು ಸ್ಟೇಟ್ಮೆಂಟನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ನಾನು ಅಧಿಕಾರಿಗಳಿಗೆ ಇಷ್ಟೇ ಹೇಳಿದ್ದೇನೆ, ಹೈಕೋರ್ಟ್ನ ಸೂಚನೆಯನ್ನು ಚಾಚು ತಪ್ಪದೆ ಅನುಸರಿಸುವಂತಹದನ್ನು ಮಾಡಿ. ಎಚ್ಡಿ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದವರು ಕಬಳಿಸಿದ್ದಾರೆ ಎಂಬ ಆರೋಪ ಮಾಡಿ ಎಸ್ಆರ್ ಹಿರೇಮಠ್ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಯ ವಿಚಾರಣೆ ವೇಳೆ ಹೈಕೋರ್ಟ್ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಆ ಬೆನ್ನಲ್ಲೇ ಎಸ್ಐಟಿ ರಚಿಸಲಾಗಿದೆ. ಈ ಮೂಲಕ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಗೆ ಸರ್ಕಾರ ಶಾಕ್ ನೀಡಿದ್ದು, ಕೇವಲ 3 ತಿಂಗಳಿನಲ್ಲಿ ಅಂತಿಮ ವರದಿ ನೀಡಲು ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಳಪತಿ ಹಾಗೂ ರಾಜ್ಯ ಸರ್ಕಾರದ ನಡುವೆ ನೀನಾ ನಾನಾ ಸಮರ ಮಾಮೂಲಿಯಾಗಿದೆ. ಆದರೆ ಈಗ ಎಚ್ಡಿಕೆ ಕೊರಳಿಗೆ ಭೂಕಂಟಕ ಸುತ್ತಿಕೊಳ್ಳುವ ಲಕ್ಷಣ ಗೋಚರಿಸ್ತಾ ಇದ್ದು, ಇದರ ತನಿಖೆಗೆ ಸಿದ್ದು ಸರ್ಕಾರ ಎಸ್ಐಟಿ ರಚಿಸಿ ಟಕ್ಕರ್ ಕೊಡೋಕೆ ಮುಂದಾಗಿದೆ. ಕೇಂದ್ರ ಸಚಿವ ಎಚ್ಡಿಕೆಗೆ ಭೂ ಕಬಳಿಕೆ ಉರುಳು. ಕುಮಾರಸ್ವಾಮಿ ವಿರುದ್ಧ ಎಸ್ಐಟಿ ರಚಿಸಿದ ಸರ್ಕಾರ. ಜೆಡಿಎಸ್ ದಳಪತಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಕಟ್ಟಿಹಾಕಲು ಸಿದ್ದು ಸರ್ಕಾರ ಸಜ್ಜಾಗಿದೆ. ಸರ್ಕಾರಿ ಜಮೀನು ಕಬಳಿಕೆ ಕೇಸ್ನ ತನಿಖೆಗೆ ಎಸ್ಐಟಿ ಅಸ್ತ್ರ ಪ್ರಯೋಗಿಸಿದೆ. ಎಚ್ಡಿ ಕುಮಾರಸ್ವಾಮಿ ಹಾಗೂ ಡಿಸಿ ತಮ್ಮಣ್ಣ ವಿರುದ್ಧದ ಕೇತಗಾನಹಳ್ಳಿ ಬಳಿಯ 14 ಎಕರೆ ಭೂ ಕಬಳಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಚಾಟಿ ಬಳಿಕ ಸರ್ಕಾರ ಸೀರಿಯಸ್ ಆಗಿದೆ. ಈ ಕೇಸ್ ತನಿಖೆಗೆ ಎಸ್ಐಟಿ ರಚನೆ ಮಾಡಿ ಎಚ್ಡಿಕೆಗೆ ಶಾಕ್ ನೀಡಿದೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಮತ್ತು ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ 2011ರ ಅಡಿಯಲ್ಲಿ ಈ ವಿಶೇಷ ತನಿಖಾ ತಂಡ ರಚಿಸಿ ಕಂದಾಯ ಇಲಾಖೆ ಆದೇಶ ಹೊರಡಿಸಿದೆ. ನೋಡಿ, ಹೈಕೋರ್ಟ್ ಸೂಚನೆಯ ಮೇರೆಗೆ ಹೈಕೋರ್ಟ್ನವರು ಆದಷ್ಟು ಶೀಘ್ರವಾಗಿ ಅವರ ಜಮೀನಿನ ವಿಷಯವನ್ನು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೈಕೋರ್ಟ್ ಸೂಚನೆ ಆಧಾರದಲ್ಲಿ ನಾವು ತನಿಖಾ ತಂಡವನ್ನು ರಚನೆ ಮಾಡಿದ್ದೇವೆ. ಹೈಕೋರ್ಟ್ನವರು ನಮಗೆ ಬಹುಶಃ 21ನೇ ತಾರೀಕಿಗೆ ವಾಪಸ್ಸು ಸ್ಟೇಟ್ಮೆಂಟನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ನಾನು ಅಧಿಕಾರಿಗಳಿಗೆ ಇಷ್ಟೇ ಹೇಳಿದ್ದೇನೆ, ಹೈಕೋರ್ಟ್ನ ಸೂಚನೆಯನ್ನು ಚಾಚು ತಪ್ಪದೆ ಅನುಸರಿಸುವಂತಹದನ್ನು ಮಾಡಿ. ಎಚ್ಡಿ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದವರು ಕಬಳಿಸಿದ್ದಾರೆ ಎಂಬ ಆರೋಪ ಮಾಡಿ ಎಸ್ಆರ್ ಹಿರೇಮಠ್ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಯ ವಿಚಾರಣೆ ವೇಳೆ ಹೈಕೋರ್ಟ್ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಆ ಬೆನ್ನಲ್ಲೇ ಎಸ್ಐಟಿ ರಚಿಸಲಾಗಿದೆ. ಈ ಮೂಲಕ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಗೆ ಸರ್ಕಾರ ಶಾಕ್ ನೀಡಿದ್ದು, ಕೇವಲ 3 ತಿಂಗಳಿನಲ್ಲಿ ಅಂತಿಮ ವರದಿ ನೀಡಲು ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಳಪತಿ ಹಾಗೂ ರಾಜ್ಯ ಸರ್ಕಾರದ ನಡುವೆ ನೀನಾ ನಾನಾ ಸಮರ ಮಾಮೂಲಿಯಾಗಿದೆ.
ಆದರೆ ಈಗ ಎಚ್ಡಿಕೆ ಕೊರಳಿಗೆ ಭೂಕಂಟಕ ಸುತ್ತಿಕೊಳ್ಳುವ ಲಕ್ಷಣ ಗೋಚರಿಸ್ತಾ ಇದ್ದು, ಇದರ ತನಿಖೆಗೆ ಸಿದ್ದು ಸರ್ಕಾರ ಎಸ್ಐಟಿ ರಚಿಸಿ ಟಕ್ಕರ್ ಕೊಡೋಕೆ ಮುಂದಾಗಿದೆ. ಕೇಂದ್ರ ಸಚಿವ ಎಚ್ಡಿಕೆಗೆ ಭೂ ಕಬಳಿಕೆ ಉರುಳು. ಕುಮಾರಸ್ವಾಮಿ ವಿರುದ್ಧ ಎಸ್ಐಟಿ ರಚಿಸಿದ ಸರ್ಕಾರ. ಜೆಡಿಎಸ್ ದಳಪತಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಕಟ್ಟಿಹಾಕಲು ಸಿದ್ದು ಸರ್ಕಾರ ಸಜ್ಜಾಗಿದೆ. ಸರ್ಕಾರಿ ಜಮೀನು ಕಬಳಿಕೆ ಕೇಸ್ನ ತನಿಖೆಗೆ ಎಸ್ಐಟಿ ಅಸ್ತ್ರ ಪ್ರಯೋಗಿಸಿದೆ. ಎಚ್ಡಿ ಕುಮಾರಸ್ವಾಮಿ ಹಾಗೂ ಡಿಸಿ ತಮ್ಮಣ್ಣ ವಿರುದ್ಧದ ಕೆತ್ಗಾನಹಳ್ಳಿ ಬಳಿಯ 14 ಎಕರೆ ಭೂ ಕಬಳಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಚಾಟಿ ಬಳಿಕ ಸರ್ಕಾರ ಸೀರಿಯಸ್ ಆಗಿದೆ. ಈ ಕೇಸ್ ತನಿಖೆಗೆ ಎಸ್ಐಟಿ ರಚನೆ ಮಾಡಿ ಎಚ್ಡಿಕೆಗೆ ಶಾಕ್ ನೀಡಿದೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಮತ್ತು ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ 2011 ಅಡಿಯಲ್ಲಿ ಈ ವಿಶೇಷ ತನಿಖಾ ತಂಡ ರಚಿಸಿ ಕಂದಾಯ ಇಲಾಖೆ ಆದೇಶ ಹೊರಡಿಸಿದೆ. ನೋಡಿ, ಹೈಕೋರ್ಟ್ ಸೂಚನೆಯ ಮೇರೆಗೆ ಹೈಕೋರ್ಟ್ನವರು ಆದಷ್ಟು ಶೀಘ್ರವಾಗಿ ಅವರ ಜಮೀನಿನ ವಿಷಯವನ್ನು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೈಕೋರ್ಟ್ ಸೂಚನೆ ಆಧಾರದಲ್ಲಿ ನಾವು ತನಿಖಾ ತಂಡವನ್ನು ರಚನೆ ಮಾಡಿದ್ದೇವೆ. ಹೈಕೋರ್ಟ್ನವರು ನಮಗೆ ಬಹುಶಃ 21ನೇ ತಾರೀಕಿಗೆ ವಾಪಸ್ಸು ಸ್ಟೇಟ್ಮೆಂಟನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ನಾನು ಅಧಿಕಾರಿಗಳಿಗೆ ಇಷ್ಟೇ ಹೇಳಿದ್ದೇನೆ, ಹೈಕೋರ್ಟ್ನ ಸೂಚನೆಯನ್ನು ಚಾಚು ತಪ್ಪದೆ ಅನುಸರಿಸುವಂತಹದನ್ನು ಮಾಡಿ. ಎಚ್ಡಿ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದವರು ಕಬಳಿಸಿದ್ದಾರೆ ಎಂಬ ಆರೋಪ ಮಾಡಿ ಎಸ್ಆರ್ ಹಿರೇಮಠ್ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಯ ವಿಚಾರಣೆ ವೇಳೆ ಹೈಕೋರ್ಟ್ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಆ ಬೆನ್ನಲ್ಲೇ ಎಸ್ಐಟಿ ರಚಿಸಲಾಗಿದೆ. ಈ ಮೂಲಕ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಗೆ ಸರ್ಕಾರ ಶಾಕ್ ನೀಡಿದ್ದು, ಕೇವಲ 3 ತಿಂಗಳಿನಲ್ಲಿ ಅಂತಿಮ ವರದಿ ನೀಡಲು ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಳಪತಿ ಹಾಗೂ ರಾಜ್ಯ ಸರ್ಕಾರದ ನಡುವೆ ನೀನಾ ನಾನಾ ಸಮರ ಮಾಮೂಲಿಯಾಗಿದೆ. ಆದರೆ ಈಗ ಎಚ್ಡಿಕೆ ಕೊರಳಿಗೆ ಭೂಕಂಟಕ ಸುತ್ತಿಕೊಳ್ಳುವ ಲಕ್ಷಣ ಗೋಚರಿಸ್ತಾ ಇದ್ದು, ಇದರ ತನಿಖೆಗೆ ಸಿದ್ದು ಸರ್ಕಾರ ಎಸ್ಐಟಿ ರಚಿಸಿ ಟಕ್ಕರ್ ಕೊಡೋಕೆ ಮುಂದಾಗಿದೆ. ಕೇಂದ್ರ ಸಚಿವ ಎಚ್ಡಿಕೆಗೆ ಭೂ ಕಬಳಿಕೆ ಉರುಳು. ಕುಮಾರಸ್ವಾಮಿ ವಿರುದ್ಧ ಎಸ್ಐಟಿ ರಚಿಸಿದ ಸರ್ಕಾರ. ಜೆಡಿಎಸ್ ದಳಪತಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಕಟ್ಟಿಹಾಕಲು ಸಿದ್ದು ಸರ್ಕಾರ ಸಜ್ಜಾಗಿದೆ. ಸರ್ಕಾರಿ ಜಮೀನು ಕಬಳಿಕೆ ಕೇಸ್ನ ತನಿಖೆಗೆ ಎಸ್ಐಟಿ ಅಸ್ತ್ರ ಪ್ರಯೋಗಿಸಿದೆ. ಎಚ್ಡಿ ಕುಮಾರಸ್ವಾಮಿ ಹಾಗೂ ಡಿಸಿ ತಮ್ಮಣ್ಣ ವಿರುದ್ಧದ ಕೆತ್ಗಾನಹಳ್ಳಿ ಬಳಿಯ 14 ಎಕರೆ ಭೂ ಕಬಳಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಚಾಟಿ ಬಳಿಕ ಸರ್ಕಾರ ಸೀರಿಯಸ್ ಆಗಿದೆ. ಈ ಕೇಸ್ ತನಿಖೆಗೆ ಎಸ್ಐಟಿ ರಚನೆ ಮಾಡಿ ಎಚ್ಡಿಕೆಗೆ ಶಾಕ್ ನೀಡಿದೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಮತ್ತು ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ 2011 ಅಡಿಯಲ್ಲಿ ಈ ವಿಶೇಷ ತನಿಖಾ ತಂಡ ರಚಿಸಿ ಕಂದಾಯ ಇಲಾಖೆ ಆದೇಶ ಹೊರಡಿಸಿದೆ. ನೋಡಿ, ಹೈಕೋರ್ಟ್ ಸೂಚನೆಯ ಮೇರೆಗೆ ಹೈಕೋರ್ಟ್ನವರು ಆದಷ್ಟು ಶೀಘ್ರವಾಗಿ ಅವರ ಜಮೀನಿನ ವಿಷಯವನ್ನು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೈಕೋರ್ಟ್ ಸೂಚನೆ ಆಧಾರದಲ್ಲಿ ನಾವು ತನಿಖಾ ತಂಡವನ್ನು ರಚನೆ ಮಾಡಿದ್ದೇವೆ. ಹೈಕೋರ್ಟ್ನವರು ನಮಗೆ ಬಹುಶಃ 21ನೇ ತಾರೀಕಿಗೆ ವಾಪಸ್ಸು ಸ್ಟೇಟ್ಮೆಂಟನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ನಾನು ಅಧಿಕಾರಿಗಳಿಗೆ ಇಷ್ಟೇ ಹೇಳಿದ್ದೇನೆ, ಹೈಕೋರ್ಟ್ನ ಸೂಚನೆಯನ್ನು ಚಾಚು ತಪ್ಪದೆ ಅನುಸರಿಸುವಂತಹದನ್ನು ಮಾಡಿ. ಎಚ್ಡಿ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದವರು ಕಬಳಿಸಿದ್ದಾರೆ ಎಂಬ ಆರೋಪ ಮಾಡಿ ಎಸ್ಆರ್ ಹಿರೇಮಠ್ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಯ ವಿಚಾರಣೆ ವೇಳೆ ಹೈಕೋರ್ಟ್ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಆ ಬೆನ್ನಲ್ಲೇ ಎಸ್ಐಟಿ ರಚಿಸಲಾಗಿದೆ. ಈ ಮೂಲಕ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಗೆ ಸರ್ಕಾರ ಶಾಕ್ ನೀಡಿದ್ದು, ಕೇವಲ 3 ತಿಂಗಳಿನಲ್ಲಿ ಅಂತಿಮ ವರದಿ ನೀಡಲು ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.